ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವು ಇವತ್ತು ಮಾರ್ನಿಂಗ್ 4 ಗಂಟೆಗೆ ಟೈಗರ್ ಹಿಲ್ಲಿಗೆ ಹೊರಡಿದ್ವಿ. ಸೊ ಇಲ್ಲಿ 11 ಡಿಗ್ರಿ ಇದೆ, ಕೋಲ್ಡ್ ಇದೆ ತುಂಬ, ಮತ್ತು ವಿಂಡ್ ಜೋರಾಗಿ ಬರ್ತಿದೆ. ಸೊ ಸನ್ರೈಸಿಗೆ ನೋಡುವಂತ ಬಂದಿದ್ವಿ. ಇಲ್ಲಿ ತುಂಬ ಟ್ರಾಫಿಕ್ ಇದೆ ಗಾಯ್ಸ್. ಸೊ ಇಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಬೆಳಿಗ್ಗೆ ಬೇಗ 4 ಗಂಟೆಗೆ ಬರಬೇಕು, ಇಲ್ಲಾಂದರೆ ನಾವು ಸ್ಟಕ್ ಆಗ್ತೇವೆ. ಮತ್ತು ಅವರು ಡ್ರೈವರು ಹಾಫ್ ವೇ ಅಲ್ಲಿ ಬಿಟ್ಟು ಹೋಗ್ತಾರೆ. ಸೊ ಮತ್ತು ನಾವೇ ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಬೇಗ ಬರಬೇಕು. ನಾನಿವಾಗ ಕಾಫಿ ಕುಡಿತಿದ್ದೇನೆ. ಇನ್ನೂ 1 ಗಂಟೆ ಇದೆ ಅಂತೆ ಸನ್ರೈಸಿಗೆ. ಹೌದು, ಹೇಗೆ ಕಲಿತು ಸನ್ರೈಸ್. ನಾವಿವಾಗ ಸನ್ರೈಸ್ಗೆ ವೇಟ್ ಮಾಡ್ತಿದ್ದೀವಿ. ಒಂದು 10-15 ಮಿನಿಟ್ಸಲ್ಲಿ. ಟೈಗರ್ ಹಿಲ್ ಡಾರ್ಜಿಲಿಂಗ್. ಟೈಗರ್ ಹಿಲ್ ಡಾರ್ಜಿಲಿಂಗ್ ಅತ್ಯಂತ ಪ್ರಸಿದ್ಧ ಪ್ರವಾಸ ಸ್ಥಳದಲ್ಲಿ ಒಂದಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 2590 ಮೀಟರ್, ಅಂದರೆ 8500 ಅಡಿ ಎತ್ತರದಲ್ಲಿದ್ದು, ಹಿಮಾಲಯ ಪರ್ವತ ಶ್ರೇಣಿಯ ಅದ್ಭುತ ಸೂರ್ಯೋದಯಕ್ಕಾಗಿ ಪ್ರಸಿದ್ಧವಾಗಿದೆ. ಇದರ ವಿಶೇಷವೇನೆಂದರೆ ಬೆಳಗಿನ ಮೊದಲ ಕಿರಣಗಳು ಕಾಂಚನಜುಂಗ ಶಿಖರವನ್ನು ಚಿನ್ನದ ಬಣ್ಣದಲ್ಲಿ ಹೊಳೆಯುವಂತೆ ಮಾಡುತ್ತದೆ. ಮತ್ತೆ ಹವಾಮಾನ ಸ್ಪಷ್ಟವಿದ್ದರೆ ದೂರದಲ್ಲಿರುವ ಎವರೆಸ್ಟ್ ಪರ್ವತವು ಕಾಣುತ್ತದೆ. ಮತ್ತು ಇದನ್ನು ಭೇಟಿ ನೀಡಲು ಉತ್ತಮ ಸಮಯವೇನೆಂದರೆ ಬೆಳಗ್ಗಿನ 3:30 ಅಥವಾ 4 ಗಂಟೆಗಳಿಗೆ ತೆರಳುವುದು ಸೂಕ್ತ ಸನ್ರೈಸ್ ನೋಡಲು. ಮತ್ತು ಇದು ಅಕ್ಟೋಬರ್, ಡಿಸೆಂಬರ್ ಮತ್ತು ಮಾರ್ಚ್, ಏಪ್ರಿಲ್ ತಿಂಗಳುಗಳಲ್ಲಿ ಹವಾಮಾನ ಸ್ಪಷ್ಟವಿರುತ್ತದೆ. ಮತ್ತು ಇಲ್ಲಿ ಬರುವುದು ಹೇಗೆ ಅಂದರೆ ಜೀಪ್ ಅಥವಾ ಟ್ಯಾಕ್ಸಿ ಡಾರ್ಜಿಲಿಂಗ್ನಿಂದ ಸುಮಾರು 45 ನಿಮಿಷಗಳಷ್ಟು ತಲುಪಬಹುದು. ಗಾಯ್ಸ್, ಟೈಗರ್ ಹಿಲ್ ಅಂತೂ ಸೂಪರ್ ಇತ್ತು ವ್ಯೂ. ಅಲ್ಲಿಂದ ಕಾಂಚನಜುಂಗ ಹಿಲ್ ಕಾಣುತ್ತೆ. ಸನ್ರೈಸ್ ಆಗುವಾಗ ಸನ್ರೈಸಿನ
ಅದು ಬೆಳಕು ಅದರ ಮೇಲೆ ಬೀಳುವಾಗ ಫುಲ್ ಆರೆಂಜ್ ಆಗಿ ಕಾಣ್ತಾ ಇತ್ತು. ಸೊ ವ್ಯೂ ಪಾಯಿಂಟ್ ಅಂತೂ ಒಳ್ಳೆ ಇತ್ತು. ವರುಣ್ ಹೇಗಿತ್ತು ವ್ಯೂ ಪಾಯಿಂಟ್? ಸೂಪರ್, ಒನ್ ಆಫ್ ದ ಬೆಸ್ಟ್ ಸನ್ರೈಸಸ್. ನೀವು ಬಂದು ವಿಸಿಟ್ ಮಾಡಬೇಕು. ರೈಟ್ ಸೈಡಲ್ಲಿ ಸನ್ರೈಸ್ ಆಗುತ್ತೆ, ಈಸ್ಟ್ ಸೈಡಲ್ಲಿ ನಾರ್ತಲ್ಲಿ ಕಾಂಚನಜುಂಗ ಇದೆ. ಸೊ ಆ ಸನ್ರೈಸ್ ಆಗುತ್ತಾ ಕಾಂಚನಜುಂಗದ ಮೇಲೆಲ್ಲ ಸನ್ರೈಸ್ ಬೀಳುವಾಗ ತುಂಬ ಸೂಪರಾಗಿ ಕಾಣುತ್ತೆ. ಅದು ಯಾವ ಕಲರ್ ಕಾಣುತ್ತೆ? ಆರೆಂಜ್, ಗೋಲ್ಡನ್ ಕಲರ್ ಕಾಣಿಸ್ತದೆ. ಸೂಪರ್, ಮಸ್ಟ್. ಮತ್ತು ಹಿಮಾಲಯದು ಪೀಕ್ ಕೂಡ ಕಾಣುತ್ತೆ ಅಲ್ಲಿಂದ, ಬಟ್ ದೂರ ಇದೆ ತುಂಬ, ಕ್ಲಿಯರ್ಲಿ ಕಾಣಲ್ಲ. ಬಟ್ ಇದಂತೂ ಒಳ್ಳೆ ಕಾಣ್ತದೆ. ಸೊ ಇವಾಗ ನಾವು ವಾಪಸ್ ಕ್ಯಾಬ್ ಹತ್ರ ಹೋಗ್ತಾ ಇದ್ದೀವಿ.